ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧೂಸ್ ಕಿಚನ್ ಆ್ಯಂಡ್ ವಿಲಾಗ್. ಇವತ್ತು ಹಾಗಲಕಾಯಿ ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಪ್ರೊಸೀಜರ್ ಹೇಗೆ ಅಂತ ನೋಡೋಣ. ಫಸ್ಟು ಹಾಗಲಕಾಯಿನ ನೀಟಾಗಿ ತುರಿದು ಉಪ್ಪು ಹಾಕಿ ಕಲಸಿಟ್ಕೊಳ್ಳಿ. ಹಾಫ್ ಆನ್ ಅವರ್ ಈ ಥರ ಬಿಡಬೇಕು. ಇದಾದಮೇಲೆ ಚೆನ್ನಾಗಿ ಇದನ್ನು ನಾವು ನೀರು ಹಾಕಿ ವಾಶ್ ಮಾಡೋಣ. ಒಂದು 3 ಟೈಮ್ಸ್ ವಾಶ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಬೇಕು. ನೋಡಿ, 2 ಟೈಮ್ಸ್ 3 ಟೈಮ್ಸ್ ಈ ಥರ ವಾಶ್ ಮಾಡಿ. ಹಾಗಲಕಾಯಿ ಬಗ್ಗೆ ಹೇಳಬೇಕು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆಲ್ಲ ಇದು ತುಂಬ ಒಳ್ಳೆಯದು. ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಈಗ ವಾಶ್ ಮಾಡಿದ್ದಾಗಿದೆ. 3 ಟೈಮ್ಸ್ ವಾಶ್ ಮಾಡಾದಮೇಲೆ ಈ ಥರ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಟೇಬಲ್ ಸ್ಪೂನ್ ಜೀರಿಗೆ, ಇದನ್ನು ಫ್ರೈ ಮಾಡೋಣ. ಒಂದು 15 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಆಯಿಲ್, 1-2-3 ಡ್ರಾಪ್ಸ್ ಆಯಿಲ್ ಹಾಕಿ ಫ್ರೈ ಮಾಡೋಣ. ಈಗೆಲ್ಲ ಫ್ರೈ ಆಗಿದೆ. ಒಂದು ಜಾರಲ್ಲಿ ಕಡಲೆಪಪ್ಪು 1 ಬೌಲಷ್ಟು, ಕೊಬ್ಬರಿ, ಒಣ ಕೊಬ್ಬರಿ 1 ಬೌಲಷ್ಟು, ಬೆಲ್ಲ 2 ಉಂಡೆ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1 ಲೆಮನ್ ಸೈಜಷ್ಟು ಹುಣಸೆ ಹಣ್ಣು, 1 ಬೆಳ್ಳುಳ್ಳಿ 1 ಗಡ್ಡೆ, 1 ಟೇಬಲ್ ಸ್ಪೂನ್ ಉಪ್ಪು. ಈಗ ಒಣಮೆಣಸಿನ್ಕಾಯಿ ಮತ್ತು ಫ್ರೈ ಮಾಡಿರೋ ಧನಿಯಾ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಗ್ರೈಂಡ್ ಆಗಿದೆ, ಪೌಡರ್ ಆಗಿದೆ. ಇದಕ್ಕೆ ಈಗ ಟ್ಯಾಂಪರಿಂಗ್ ಹಾಕಬೇಕು. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ಇದಕ್ಕೆ ಈಗ ಹಾಗಲಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಈ ಥರ ಒಂದು 10 to 15 ಮಿನಿಟ್ಸ್ ಫ್ರೈ ಮಾಡಿ. ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಕಲರಿಗೆ ಬರುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ. ಕೆಲವರು ಹಾಗಲಕಾಯಿ ಕಹಿ ಇರುತ್ತೆ ಅಂತ ಇಷ್ಟಪಡೋಲ್ಲ. ಬಟ್ ಈ ಮೆಥಡಲ್ಲಿ ನಾವು ಮಾಡಿದ್ದೆ ಆದರೆ ಬಿಟರ್ನೆಸ್ ಸ್ವಲ್ಪನೂ ಇರೋದಿಲ್ಲ. ಇದು ರೈಸ್ಗೆ ಪರ್ಫೆಕ್ಟ್ ಕಾಂಬಿನೇಷನ್ನು. ನೋಡಿ, ಬೇಕಾದರೆ ನೀವು ಟಾಪ್ ಕೂಡ ಕ್ಲೋಸ್ ಮಾಡ್ಬೋದು. ಪ್ಯಾನ್ ಈ ಥರ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡ್ಬೋದು. ಈಗ ಫ್ರೈ ಆಗಿದೆ, ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನ ಆ್ಯಡ್ ಮಾಡೋಣ. ಇದನ್ನು ನೀವು 1 ಮಂತ್ ಪ್ರಿಸರ್ವ್ ಮಾಡ್ಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ. ನೋಡಿ, ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಚಟ್ನಿ ಪುಡಿಗಿಂತ ಇದು ಇನ್ನೂ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ಟೆಕ್ಸ್ಚರ್ ಬರೋ ಥರನೇ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡಿದ್ರೂ ಅದು ಚೆನ್ನಾಗಿ ಅನಿಸೋದಿಲ್ಲ. ಈ ಹಾಗಲಕಾಯಿ ಪುಡಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಲಿ ಇಮ್ಯುನಿಟಿ ಬೂಸ್ಟರ್ ಮತ್ತು ಪೆಸರಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.